ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದೆ. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಕಾನೂನಿನ ರೀತಿಯಿಂದ ಈ ವ್ಯಕ್ತಿ ಮೇಲೆ ಏನೇನು ಕಂಪ್ಲೇಂಟ್ಸ್ಗಳನ್ನ ಫೈಲ್ ಮಾಡಬೇಕು ಮತ್ತು ಏನೇನು ಯಾವ ರೀತಿಯಾದಂಥ ನಮ್ಮ ಕರ್ತವ್ಯಗಳು ಏನಿದೆ ನಾವು ಮಾಡಬೇಕು, ಪ್ರಜಾಪ್ರಭುತ್ವದಲ್ಲೇ ಪ್ರಜೆಗಳ ಅಧಿಕಾರ ಏನಿದೆ ಅಂತ ತೋರಿಸ್ಬೇಕು. ಈ ವ್ಯಕ್ತಿಗೆ ಪ್ರಜೆಗಳಿಗೆ ಏನು ಅಧಿಕಾರ ಇದೆ ಅನ್ನೋದನ್ನು ತೋರಿಸಿದ್ರೆ ಅರಿವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಏನೇನು ನಾವು ನಮ್ಮ ಒಂದು ರಾಜ್ಯ ಮಟ್ಟದ ನಾಯಕರ ಮುಖಾಂತರ ಏನು ಮಾಡಬೇಕು ನಾವು ಮಾಡ್ತೇವೆ. ಆದಷ್ಟು ಶೀಘ್ರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳೋದಿದೆ. ಡೇಟ್ಗಳನ್ನು ನಮ್ಮ ಇವತ್ತು ರಾಜ್ಯಾಧ್ಯಕ್ಷರ ಜೊತೆ ಮಾತನಾಡಿದ್ದೀನಿ. ಈಗ ತನ್ನ ಉಚಿತವಾಗಿ ಮಾತನಾಡಿದ್ದೀನಿ. ವಿರೋಧ ಪಕ್ಷದ ನಾಯಕರಿಗೂ ನಿನ್ನೆ ಮಾತನಾಡಿದ್ದಾರೆ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಿಗೂ ಮಾತನಾಡಿದ್ದೀನಿ. ಆ ಎಲ್ಲ ನಾಯಕರುಗಳ ಡೇಟ್ಗಳನ್ನು ಆದಷ್ಟು ಬೇಗ ನಾವು ಈ ಒಂದು ಹೋರಾಟದ ರೂಪುರೇಷೆಗಳನ್ನು ಮಾಡ್ತೇವೆ. ಮತ್ತೇನು ಸುಳ್ಳು ಕೇಸ್ ಮಾಡಿ ಈ ರೀತಿ ಸುಳ್ಳು ಕೇಸಿಗೆ ಒಂದೇ ಅಲ್ಲ, ಭಾಳಷ್ಟು ಕಡೆ PSI ಏನು ಮಾಡ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ. ಹಳ್ಳಿಗಳಿಗೆ ಹೋಗ್ತಾನೆ ಯಾರ್ಯಾರು ವಿರೋಧ ಪಕ್ಷದ ಕಾರ್ಯಕರ್ತರು ಆ್ಯಕ್ಟಿವ್ ಆಗಿ ನಮ್ಮ BJP ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅವ್ರನ್ನ ಕರೆಸೋದು. ನೀನೇನೋ ಭಾಳ ರಾಜಕಾರಣ ಮಾಡ್ತೀಯಂತೆ, ಮಾಡಬಾರ್ದು ಊರಾಗ ಮಾಡಿರೋದು ನೋಡಿ, ನೀನು ಬೇರೆ ಯಾವ್ದಾರ ಕೇಸ್ನ ಬುಕ್ ಮಾಡ್ತೀನಿ ಅಂತ ತಿಪ್ಪಾರೆಡ್ಡಿ ಇನ್ನು ಹೆಂಗೆ ಕೇಸ್ನ ಬುಕ್ ಮಾಡ್ಬೇಕಂತ ನಮಗೂ ಗೊತ್ತಿದೆ. ಅದು ಇಲ್ಲಿವರೆಗೆ ಆ್ಯಕ್ಷನ್ ತಗೊಂಡಿದ್ದಾರೆ, ಆ್ಯಕ್ಷನ್ ಮಾಡಿಲ್ಲ. ಸಣ್ಣ ವಯಸ್ಸಿನಲ್ಲಿ ನೀವು ಅಧಿಕಾರಿಯಾಗಿದ್ದೀರಿ, ತಿಳ್ಕೊಳ್ತಾರೆ ಅಂತ ಸುಮ್ಮನೆ ಈ ಶಾಸಕರು ಕೈಗೊಂಬೆ ಯಾಕೆ ಮಾಡ್ತಾ ಇದ್ದೆ ಅಂತ ಗೊತ್ತು ನಮಗೆ. ಆದರೆ ಯಾವುದು ಕಾನೂನುಬದ್ಧವಾಗಿರ್ತದೆ, ಯಾರು ಕಾನೂನು ಬಾಹಿರವಾಗಿಲ್ಲ ಗೊತ್ತಿದೆ ನನಗೆ. ನೀನು ಯಾರು ದೋಸ್ತಿರ್ಲಿ, ನೀನು ಯಾರು ಕ್ಲಾಸ್ಮೇಟ್ ಆಗಿದ್ದಿ, ಯಾರು ದಿನ ನಿನಗೆ ಯಾರು ಮಾತು ಕೇಳಿ ಮಾಡ್ತಾ ಇದೀಯಾ, ನನಗೆ ಇತಿಹಾಸ ಪೂರ್ತಿ ಗೊತ್ತಿದೆ ನನಗೆ. ಇವತ್ತೇ ನಿನ್ನೆ ನಮ್ಮ ಮಂಡಲ ಅಧ್ಯಕ್ಷರು ಕುತ್ತಿಗೆ ಹಿಡಿದು ಅವ್ರನ್ನ ಅವಮಾನ ಮಾಡಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ರೈತರಿಗೆ ಅವಮಾನ ಮಾಡ್ತಕ್ಕಂಥ ಏನು ಕೆಲಸ ಮಾಡಿದ್ದಾರೆ. ನಾವು ನಿನ್ನೆ ತಾಳ್ಮೆಯಿಂದ ನಡ್ಕೊಂಡಿದ್ದೀವಿ. ಪೊಲೀಸ್ನವ್ರು ಬಂದಾಗೂ ಕೂಡ ನಾವು ಶಾಂತ ರೀತಿಯಿಂದ ನಡ್ಕೊಂಡಿದ್ದೀವಿ. ಪೊಲೀಸ್ ಸ್ಟೇಷನ್ನಲ್ಲಿ ಹೋರಾಟ ಮಾಡಬೇಕಾದ್ರೆ ಶಾಂತ ರೀತಿಯಿಂದ ಮಾಡ್ತೀವಿ. ಕಾನೂನಿನ ಚೌಕಟ್ಟಲ್ಲಿ ನಾವು ನಡ್ಕೊಂಡಿದ್ದೇವೆ. ನಿನ್ನೆ ಘಟನೆಗಳ ಕೈ ಮೀರಬಾರ್ದು. ನಾನು ಪೂರ್ತಿ ಓದಲಿಕ್ಕೆ ಹೋಗೋದಿಲ್ಲ. ಅವ್ರು ಹೇಳ್ತಾರೆ ಶಾಸಕರ ಖಾಸಗಿ ನಿವಾಸವಾಗಿದ್ದು ಇಲ್ಲಿ ಯಾವುದೇ ರೀತಿಯ ಪ್ರತಿಭಟನೆ ಮಾಡುವುದು ಸರಿಯಲ್ಲ. ಶಾಸಕರ ಕುಟುಂಬದಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳು ಖಾಸಗಿತನಕ್ಕೆ ಧಕ್ಕೆ ಆಗುತ್ತದೆ. ಯಾರಿದ್ರಪ್ಪ ಅಲ್ಲಿ ಮನೆಯಲ್ಲಿ ಇದ್ರ ಅಲ್ಲಿದ್ದು ಕಾಂಗ್ರೆಸ್ ಕಾರ್ಯಕರ್ತರು, ಶಾಸಕರು ಅಷ್ಟೇ ಇದ್ದಿದ್ದು. ಹೋಗ್ಲಿ, ಶಾಸಕರು ಮನೆ ಒಳಗೋದ್ರ ಇವ್ರು ಹೇಳ್ತಾರೆ ಸುಳ್ಳು ಯಾಕೆ ಕೇಸ್ ಹೆಂಗ್ ಮಾಡ್ತಾನೆ ನೋಡಿ. PSI ನಾನು ಅದಕ್ಕೆ ಹೇಳಿದ್ದು, ನೀನು ಕಾಕಿ ಬಿಚ್ಚಿಬಿಟ್ಟು ರಾಜಕಾರಣ ಯಾಕೆ ಹೇಳಿದ್ದ ಮಾತಂದ್ರೆ ಅದಕ್ಕೆ ಹೇಳಿದ್ದು. ಸುಳ್ಳು ಕೇಸು ನಿನ್ನೆ ಮಾಧ್ಯಮದವ್ರು ನಿಮ್ಮ ಹತ್ರನೂ ಕೂಡ ಎಲ್ಲ ವಿಡಿಯೋ ಇದೆ. ಇನ್ಫ್ಯಾಕ್ಟ್ ನಮ್ಮ ಮಂಡಲ ಅಧ್ಯಕ್ಷರು ಕುತ್ತಿಗೆ ಹಿಡಿತಾರೆ. ಅವ್ರು PSI ವಿಡಿಯೋ ಇದೆ, ಕುತ್ತಿಗೆ ಹಿಡಿತಾರೆ. ನಮ್ಮ ಮಂಡಲ ಅಧ್ಯಕ್ಷರದ್ದು ಕುತ್ತಿಗೆ ಹಿಡಿತಾರೆ. ಇಲ್ಲಿ ಬರೀತಾನೆ ಯಾವುದೇ ಕಿಡಿಗೇಡಿಗಳು. ತಿಪ್ಪಾರೆಡ್ಡಿ ಈ ನಿನ್ನ ಆಟ ಈ ತಾಲೂಕಿನ ನಡೆಯೋದಿಲ್ಲ. ಇನ್ನು ಯಾರ ಮಾತುಗಳು ಕೇಳ್ಕೊಂಡು ಮಾಡ್ತಾ ಇದೆಯಾ ಗೊತ್ತಿದೆ ನನಗೆ. ನೀನೆಷ್ಟು ನಿಷ್ಠಾವಂತ ಅಧಿಕಾರಿ ಅಂತೂ ಗೊತ್ತಿದೆ ನಮಗೆ. ಬರೀತಾರೆ ಮತ್ತೆ ಅವ್ರು ಹೇಳ್ತಾರೆ ಇಲ್ಲ ನಾವು ಪ್ರತಿಭಟನೆ ಅವನೇ ಬರ್ಕೊತಾರೆ. ಏನಂದ್ರ ಅವ್ರು ಬರೆದಿರೋದನ್ನ ಹೇಳ್ತಾ ಇದ್ದೀನಿ ಮಾಧ್ಯಮದ ಮುಂದೆ. ಈ ರೀತಿ ಏನೋ ಗೋವಿನ
ಕೆಚ್ಚಲು ಕೊಯ್ದಂಥ ಘಟನೆ ಇದೆ. ಅದರ ಬಗ್ಗೆ ಶಾಸಕರೇನು ಪ್ರತಿಕ್ರಿಯೆ ನೀಡಿಲ್ಲ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ರು. ಅವ್ರ ಪ್ರತಿಕ್ರಿಯೆ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೇ ಅವ್ರು ಹೇಳೋದು. ಇನ್ಫ್ಯಾಕ್ಟ್ ಅವ್ರಿಗೆ ರಕ್ಷಣೆ ಕೊಡಬೇಕಾಗಿ ಅವ್ರು ಗೌರವಯುತವಾಗಿ ಅವ್ರ ಮನೆ ಮುಂದೆ ಕೂತ್ಕೊಳ್ಳಿ ಅಂತೇಳಿ ಅಲ್ಲಿ ನಿಲ್ಲಿಸಿ ಅವ್ರನ್ನ ಈ ರೀತಿ ಬಂದಿದ್ದಾರೆ ಅಂತೇಳಿ ಶಾಸಕರನ್ನು ಕರೆದು ಬೇಕಿದ್ರೆ ಪ್ರತಿಕ್ರಿಯೆ ಮಾಡಿ ಕಳಿಸ್ಬೋದಾಗಿದೆ. ಅದವ್ರ ಕರ್ತವ್ಯ. ಒಬ್ಬ PSI. ಆದ್ರೆ ಅದನ್ನು ಬಿಟ್ಟು ಒಬ್ಬ ರಾಜಕೀಯ ಪಕ್ಷದ ಏಜೆಂಟ್ ಮತ್ತು ಶಾಸಕರ ಚೈಲಾ ತರ ಇವತ್ತು ವರ್ತನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಏನಂತ, ಏಕಾಏಕಿ ಶಾಸಕರ ಮನೆಯ ಕಾಂಪೌಂಡ್ ಗೇಟಿನ ಒಳಗಡೆ ನುಗ್ಗಿ ಸಗಣಿ ಒರೆಸಿ ಸಾರ್ವಜನಿಕ ಶಾಂತಿ ಭಂಗ ಮಾಡಿದ್ದಾರೆ, ಕಾಪಾಡುವಂತೆ ಮನವಿ ಮಾಡಿದರೂ ಕೂಡ ಒಪ್ಪಲಿಲ್ಲ ಅಂತ ಹೇಳ್ತಾರೆ. ಕಾಂಪೌಂಡಲ್ಲಿ ಯಾರು ಹೋಗಿಲ್ಲ. ಕಾಂಪೌಂಡ್ ಸಗಣಿ ಸಾರಿಸಿ ಪೂಜೆ ಮಾಡೋ ಪ್ರಯತ್ನ ಮಾಡಿರ್ತಕ್ಕಂಥ ನಮ್ಮೊಬ್ಬ ಕಾರ್ಯಕರ್ತ, ಇನ್ನೊಬ್ಬರು ಬಿಟ್ರೆ ಇಬ್ಬರು ಕಾರ್ಯಕರ್ತರು ಮುಂದೆ ಅವ್ರ ಮನೆ ಮುಂದೆ ಹೋಗಿರೋದು. ಉಳಿದವರೆಲ್ಲರೂ ಕೂಡ ಪೊಲೀಸರು ಹೊರಗಡೆನೆ ತಡೆದಿದ್ದಾರೆ. ನೀನು ರಾಜಕಾರಣ ಮಾಡ್ತೀವಿ. ಆಮೇಲೆ ಸಾರ್ವಜನಿಕ ಶಾಂತಿ ಕಾಪಾಡುವಂತ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದು ನನ್ನ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಇರುತ್ತದೆ. ಇನ್ಫ್ಯಾಕ್ಟ್ ತಿಪ್ಪಾರೆಡ್ಡಿಯವರೇ, ನೀನು ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದೀಯ ಕಾಕಿ ಹಾಕೊಂಡು. ನೀನೇನು ಸುಳ್ಳು ಕೇಸ್ ಮಾಡಿದೆಯಲ್ಲ, ಇದಕ್ಕೆ ತಕ್ಕ ಶಿಕ್ಷೆಯನ್ನು ನೀನು ಅನುಭವಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ. ನೆನಪಿಟ್ಟು ಸರ್ಕಾರಗಳು ಬರ್ತವೆ ಹೋಗ್ತವೆ. ಇವತ್ತು ಸರ್ಕಾರ ಇರುತ್ತೆ, ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ. ನೀನೊಬ್ಬ PSI. ಎಲ್ಲ ಸಾರ್ವಜನಿಕರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು, ಕಾನೂನುಬದ್ಧವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಕಾಕಿ ಹಾಕೊಂಡು ಕರ್ತವ್ಯ ನಿಷ್ಠೆ ತೋರಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ. ನೀವು ಅದನ್ನ ಇನ್ಫ್ಯಾಕ್ಟ್ ನೀವು ಕರ್ತವ್ಯವನ್ನ ಉಲ್ಲಂಘನೆ ಮಾಡಿದ್ರಿ. ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥ ಕರ್ತವ್ಯ ಇದೆ, ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಈ PSI ಮಾಡಿದ್ದಾರೆ. ನಾನು ಇನ್ನೇ ಕೇಳಿದೆ, ಅಂಡರ್ ವಾಟ್ ಸೆಕ್ಷನ್ ಅಡಿಷನಲ್ SP ಬಂದಿದ್ದಾರೆ. ನಾನು ಇನ್ನೇ ನನಗೇನು ಜನರು ಕರ್ಸಕ್ಕೆ ಆಗ್ತಿಲ್ವಾ? ನಾನು ನಿಮ್ಗೆ ಕರೆ ಕೊಟ್ಟಿದ್ರೆ ನಮ್ಮ ಮುಖಂಡರಿಗೆಲ್ಲ ಫೋನ್ ಮಾಡಿ ಹೇಳಿದ್ರು ಕೂತಿರೋ. ನಾನು ಯಾರಿಗೂ ಒಬ್ಬರಿಗೂ ಫೋನ್ ಮಾಡಿದ್ರು. ಕರೆದಿದ್ರೆ 16,000 ಜನ ಬಂದಿರೋದು. ನಾನು ಯಾವುದೇ ಕಾರಣಕ್ಕೂ ಕಾನೂನು ವಿರುದ್ಧ ನಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ನನಗೆ ತಾಳ್ಮೆಯಿಂದ ನಡ್ಕೊಂಡಿದ್ದೀನಿ. ನಿನ್ನೆ ನಾನು ದೇಶಕ್ಕೆ ಹೋದಾಗ ಅವ್ರು ನಡ್ಕೊಂಡಿದ್ದು ಯಾವ ರೀತಿ ನಡ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿದೆ. PSI ಗೂಳಿ ತರ ನನ್ನ ಮೇಲೆ ನುಗ್ಗಿ ಬರ್ತಾರೆ. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ನೀವು ಹೋಗ್ರಿ. ನಾನು ಮಾತಾಡಿರ್ತಕ್ಕಂಥ ಮಾತುಗಳು ಮತ್ತು ಆ ವ್ಯಕ್ತಿ ನಡ್ಕೊಂಡಿರ್ತಕ್ಕಂಥ ನಡವಳಿಕೆ, ಒಬ್ಬ ಹಿರಿಯ ಶಾಸಕರ ಜೊತೆ ಮತ್ತು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ನನ್ನ ಜೊತೆ ಆ PSI ನಡ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ಪ್ರತಿಯೊಬ್ಬ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅದು ಇವತ್ತು ಸಾರ್ವಜನಿಕವಾಗಿ ಬಹಿರಂಗ ಆಗಿದೆ, ಯಾವ ರೀತಿ ನಡ್ಕೊಂಡಿದ್ದಾರೆ. ಸರ್ ತಪ್ಪಾಗಿದೆ, ಒಳಗಡೆ ಬನ್ನಿ. ನಾನು ಒಳಗಡೆ ಹೋಗಿ 5 ನಿಮಿಷ ಅಷ್ಟಾದ್ರೂ ನಾನು ತಾಳ್ಮೆ ತಗೊಳ್ಳಿದ್ದೆ. 5 ನಿಮಿಷ ಕೂತ್ಕೊಂಡು ನಾನು ಹೇಳಿದೆ, ನೀವು ಮಾಡೋದು ಸರಿಯಲ್ಲ. ನೀವು ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರಿದ್ದೀರಾ, ಈಗ ತಾನೇ ನೀವು ನೌಕರಿ ಸೇರಿದ್ದೀರಾ. ಒಬ್ಬ ಪೊಲೀಸ್ ಅಧಿಕಾರಿ ಯಾವ ರೀತಿ ನಡ್ಕೊಳ್ಬೇಕು ಸಾರ್ವಜನಿಕರ ಜೊತೆ, ರೈತರ ಜೊತೆ, ಹೋರಾಟಗಳ ಜೊತೆ ಅನ್ನೋದನ್ನು ನೀವು ಕಲಿಬೇಕಾಗ್ತದೆ. ಆಯಿತು, ಅವ್ರನ್ನ ಬಿಟ್ಟು ಕಳಿಸಿ. ಒಂದು ವೇಳೆ ನೀವು ಮಾಡೋದಾದ್ರೆ ಯಾವ ಸೆಕ್ಷನ್ ಕೇಸ್ ಹಾಕ್ತೀರಿ ಹೇಳಿ. ಅವರು ಮಾಡಿರ್ತಕ್ಕಂಥದ್ದು ಅಪರಾಧ ಅಂತ ನೀವು ಅನ್ನಿಸ್ತಲ್ಲ, ಅವ್ರ ಮನೆ ಮುಂದೆ ಹೋಗಿ ಏನೋ ಸಗಣಿ ಹಾಕಿ ರಂಗೋಲಿ ಸಾರ್ಸಕ್ಕೆ ಹೋಗಿರ್ತಕ್ಕಂಥದ್ದು ಅಪರಾಧ ಅನ್ನೋದಾದ್ರೆ ಯಾವ ಸೆಕ್ಷನಲ್ಲಿ ಮಾಡ್ತೀರಿ? ಯಾರಿಗೆ ಶಾಸಕರಿಗೆ ಖಾಸಗಿ ಜನಕ್ಕೆ ತೊಂದರೆ ಇದೆಯಾ? ಹಾಗಿದ್ರೆ ಅವ್ರ ಶಾಸಕರು ಕೇಸ್ ಕೊಟ್ಟು ತಗೊಳ್ಳಿ.
ಅವ್ರ ಕಾನೂನು ಪ್ರಕಾರ ಏನು ಮಾಡ್ಲಿಕ್ಕೆ ಬರ್ತದೋ ಮಾಡಿ, ನಂದೇನು ಅಭ್ಯಂತರ ಅಂತೇಳಿ. ಆದರೆ ಇವರೇ ಸ್ವತಃ ಸ್ವಯಂ ಪ್ರೇರಣೆಯಿಂದ ಕೇಸ್ ಮಾಡ್ತಾರೆ. ತಾನೇ ಸ್ವಯಂ ಪ್ರೇರಣೆಯಿಂದ PSI ನಾನು ಮ್ಯಾಲೆಯವ್ರಿಗೆ ಕೇಳ್ಬೇಕ್ರಿ, ಹಂಗಂದ್ರೆ ನಿಮ್ಗೆ SP ಹೇಳಿದ್ರ? ಯಾರು ಹೇಳಿದ್ರು ನೀವು ಸ್ವಯಂ ಪ್ರೇರಣೆ ಕೇಸ್ ಮಾಡಕ್ಕೆ? ಯಾರು ಹೇಳಿರಲ್ಲ ಹಿರಿಯ ಅಧಿಕಾರಿಗಳು. ಅದಕ್ಕೆ ಇದನ್ನ ಈಗಾಗಲೇ ನಾನು ಈ ವಿಷಯವನ್ನು ಗಂಭೀರವಾಗಿ ತಗೊಂಡಿದ್ದೇನೆ. ಸ್ಪೆಷಲಿ PSI ನಾನು ಇದು ನೋಟು ಮಾಡ್ಕೊಂಡಿದ್ದೇನೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಗಮನಕ್ಕೆ, ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತಂದಿದ್ದಾರೆ. ಏನು ನಡೆದಿರ್ತಕ್ಕಂಥ ಘಟನೆ ಸಂಪೂರ್ಣ ವಿವರ ನಮ್ಮ ವರಿಷ್ಠರಿಗೆ ತಿಳಿಸುವಂತ ಕೆಲಸ ಮಾಡಿದ್ದೇವೆ. ಆದಷ್ಟು ಬೇಗ ಈ ಏನು ಇತ್ತೀಚೆಗೆ ಪೊಲೀಸರ ನಡವಳಿಕೆ ಇದೆ, ಬಹುಶಃ ಇತ್ತೀಚೆಗೆ ಇವರು ಯಂಗ್ಸ್ಟರ್ಸ್ ಕೆಲವು ಜನ PSIಗಳು ಬರ್ತಾ ಇದ್ದಾರೆ. ಎಲ್ಲರೂ ಹಂಗಿಲ್ಲ. ಕೆಲವ್ರು ಏನಾಗಿದೆ ಅಂದ್ರೆ ಅವ್ರಿಗೆ ಏನು ಅಧಿಕಾರ ಒಂದು ವೇಳೆ ನಾಳೆ ಸಾರ್ವಜನಿಕರು, ನಾವು ನಮ್ಮ ಮುಖಂಡರುಗಳು, ನಾವು ಕಾರ್ಯಕರ್ತರು ಎದ್ದು ನಿಂತ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಇವರು ದಿನ 10 ತಪ್ಪು ಮಾಡಿ ಸಿಕ್ಕಿಬಿಡ್ತಾರೆ. ದಿನ 10 ತಪ್ಪು ಮಾಡಿ ಸಿಕ್ಕಿಬಿಡ್ತಾರೆ. ಇವರೆಷ್ಟು ಲೂಟಿಕೋರರು ಅಂತ ಗೊತ್ತಿದೆ ನಮಗೆ. ದಿನ ಯಾರ್ಯಾರ ಹತ್ರ ಎಷ್ಟು ವಸೂಲಿ ಮಾಡ್ತಾರಂತ ಗೊತ್ತಿದೆ. ಈ PSI ನಾವು ಮನಸ್ಸು ಮಾಡಿದ್ರೆ ಇವರು ದಿನ ಒಂದೊಂದು ಕೇಸಲ್ಲಿ ಬುಕ್ ಆಗ್ತಾರೆ. ಇದು ಅರ್ಥ ಮಾಡ್ಕೋಬೇಕು. ಚುನಾವಣೆ ಗೆಲ್ಲೋದಕ್ಕೆ ನನ್ನ ಫೋಟೋ ಹಾಕೊಂಡು ನಾನು ಸಾರ್ವಜನಿಕರಲ್ಲಿ ಏನೋ ಜನಪ್ರಿಯತೆ ನಾನು ಸೇವೆ ಮಾಡಿದ್ದೆ, ನಮ್ಮ ಕಾರ್ಯಕರ್ತರು ಕೊಡೋದ್ರಿಂದ ನೀವು ಆರಿಸಿಕೊಂಡ್ರೆ MLA ಇದೆ. ಇದೇ ನಾನು ನೀರಾವರಿ ಹೋರಾಟ ಮಾಡ್ತಾ ಇದ್ದೆ, ಎತ್ತಿನ ಬಂಡಿ ತಗೊಂಡು. ಇದೇ ಮುದ್ದೇವಾಡದಲ್ಲಿ ನಾನು ಪ್ರತಿಭಟನೆ ಮಾಡ್ತಾ ಇದ್ದೆ, ಉಪವಾಸ ಕೂತಿದ್ದೆ. ಅವಾಗ ನೀವು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೆ. ನಾನು ಅದೇ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೆ, ಇವತ್ತಿಗೂ ರೆಕಾರ್ಡ್ ಇದೆ. ಯಾವತ್ತು ನೀವು ರೈತರ ವಿರುದ್ಧವಾಗಿ ಮಾತನಾಡಿದಿರಿ, ಅಪ್ಪಾಜಿಯವರೇ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧನೇ ನಿಂತ್ಕೊಂಡು ಗೆದ್ದು ಬರ್ತೇನೆ ವಿಧಾನಸೌಧಕ್ಕೆ ಅಂತ ಹೇಳಿ ಅವತ್ತು ವಿಧಾನಸೌಧದ ಪ್ರಮಾಣ ಮಾಡಿದ್ದೆ. ಅದರ ಪ್ರಕಾರ ಚುನಾವಣೆ ನಿಮ್ಮ ವಿರುದ್ಧ ನಿಂತ್ಕೊಂಡು ಗೆದ್ದು ವಿಧಾನಸಭೆಗೆ ಹೋಗಿದ್ದೆ. ನಾನು ಸೋಲನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದೀನಿ. ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ. ಅದು ನಾನು ಸವಾಲಾಗಿ ಸ್ವೀಕಾರ ಮಾಡ್ತೀನಿ. ನನ್ನ ಪಕ್ಷ ನನಗೆ ಜವಾಬ್ದಾರಿಗಳು ಕೊಟ್ಟಿದ್ದೆ, ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಗೆ ಯಾಕೋ ಚಿಕ್ಕಪ್ಪ PSI ಹಿಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ 4 ಜನನ ಬಂಧಿಸಿ ಜೈಲಿಗೆ ಕಳಿಸಿದ ತಕ್ಷಣ ಕಾರ್ಯಕರ್ತರ ಮನೋಸ್ಥೈರ್ಯವನ್ನ, ನಮ್ಮ ಲೀಡರ್ಗಳ ಮನೋಸ್ಥೈರ್ಯವನ್ನ ಕಡಿಮೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ. ಇನ್ನೂ ನಮ್ಮ ನಾಯಕರುಗಳು, ನಮ್ಮ ಕಾರ್ಯಕರ್ತರು ಗಟ್ಟಿ ಆಗ್ತೇವೆ, ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ. ಇಂಥ 10 ಜನ PSIಗಳು ಇಟ್ಕೊಂಡು ಪೊಲೀಸ್ ಆಡಳಿತ ನಡೆಸಕ್ಕೆ ನೋಡಿದ್ರು ಕೂಡ ಅದ್ರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮಗಿದೆ. ಈ ಏನು ಷಡ್ಯಂತ್ರದ ಗೋಮುಖ ವ್ಯಾಖ್ರದ ರಾಜಕಾರಣ ನೀವು ಮಾಡ್ತಾ ಇದ್ದೀವಿ, ಅದ್ರ ವಿರುದ್ಧ ನಮ್ಮ ಕಠಿಣವಾದಂಥ ಹೋರಾಟವನ್ನ ನಾವು ಮುಂದಿನ ದಿನಮಾನಗಳು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ 3 ವರ್ಷ ಬಾಧಿಸ ಇರಲ್ಲ. ಏನು ಮೆರಿತಿದೆಯಾ ಮೆರಿತಿ. ಆಮೇಲೆ ಮುಂದಿನ 5 ವರ್ಷ ನಮ್ಮ ಸರ್ಕಾರ ಬಂದಾಗ ಯಾವ ರೀತಿ ನೀವು ವನವಾಸ ಮಾಡಿಸ್ಬೇಕು ನಾವು ಮಾಡಿರ್ತೀವಿ, ಗೊತ್ತಿದೆ. ಬಾಯಲ್ಲಿ ಹೇಳಿ ಮಾಡಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ಅದನ್ನು ತಿದ್ಕೊಂಡ್ರೆ ಸರಿ. ತಿದ್ಕೊಳ್ಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಹಂತದಲ್ಲಿ ನಾಳೆಯಿಂದ ಈ PSI ಮಾಡ್ತಕ್ಕಂಥ ದುರ್ವ್ಯವಹಾರಗಳ ವಿರುದ್ಧ, PSI ಮಾಡ್ತಕ್ಕಂಥ ದುರ್ನಡತೆ ವಿರುದ್ಧ ಪ್ರತಿ ಹಂತದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಬಗ್ಗೋದಿಲ್ಲ. ಇವನ್ನ ಬಯಲಿಗೆಳಿತಕ್ಕಂಥ ಕೆಲಸ ಗೊತ್ತಾಗಿದೆ. ಇನ್ಫಾರ್ಮೇಶನ್ ಹೆಂಗೆ ಗೊತ್ತಾಗಿದೆ ಗೊತ್ತಿಲ್ಲ. ನಾವಂತೂ ಅದನ್ನ ನಿನ್ನೆ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡಿದಾಗ ಮಾಧ್ಯಮದಲ್ಲಿ ಹೇಳ್ಬಿಟ್ಟು ಅದನ್ನೇನೋ ಅದನ್ನೇನೋ ಸಾರ್ವಜನಿಕವಾಗಿ ಏನಾದರೂ ಪ್ರಚಾರ ಮಾಡ್ಕೋಬೇಕಂತ ಹೋಗಿದ್ದಲ್ಲ. ನಿನ್ನೆ ಹೋಗಿರ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿ ಪ್ರಕಾರ ನೀವು ಯಾಕೆ ಇದಕ್ಕೊಂದು ಪ್ರತಿಕ್ರಿಯೆ ಕೊಡಿ ಅಂತ ಕೇಳಕ್ಕೆ ಹೋಗಿರ್ತಕ್ಕಂಥದ್ದು. ಅವ್ರು ಬಿಟ್ಟು 15 ಜನ ಸೇರಿ ಹೋಗಿರ್ತಕ್ಕಂಥದ್ದು. ಆದ್ರೆ ನಿಮಗೆ ಹೆಂಗೋ ಇನ್ಫಾರ್ಮೇಶನ್ ಗೊತ್ತಾಗಿದೆ, ನೀವು ಅಲ್ಲಿ ಹೋಗಿದ್ದೀರಿ. ನಿಮ್ಗೇನಂದ್ರು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ನೀವು ಪತ್ರಕರ್ತರಲ್ಲ, ನಡಳ್ಳಿಯವ್ರ ಏಜೆಂಟರು ಅಂತ ಹೇಳುವಂಥ ಭಾಷೆನ ನಿನ್ನೆ ಬಳಸಿದ್ದಾರೆ. ನಾನ್ಯಾವತ್ತೂ ಕೂಡ ನನ್ನ ಸಾರ್ವಜನಿಕ ಜೀವನದಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ನಾನು ಇವ್ರ ಏಜೆಂಟರು ಅವ್ರ ಏಜೆಂಟರು ಅಂತ ಹೇಳಿಲ್ಲ. ಇದನ್ನು ಕೂಡ ನಾನು ಖಂಡಿಸ್ತೇನೆ. ಬಹುಶಃ ನಮಗೆಲ್ಲ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ, ನಾನು ಯಾವತ್ತೂ ಕೂಡ
ಅವ್ರ ಏಜೆಂಟರು ಇವ್ರ ಏಜೆಂಟರು ಮಾಧ್ಯಮದವರು ಯಾವತ್ತೂ ಕೂಡ ಯಾರ ಏಜೆಂಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನೆಲ್ಲ ಮಾಧ್ಯಮದ ಸ್ನೇಹಿತರನ್ನ ಒಂದೇ ರೀತಿ ನಡ್ಕೊಂಡಿದ್ದೇನೆ. ಪ್ರತಿಯೊಬ್ಬ ಈ ತಾಲೂಕಿನ ಯಾವುದೇ ಮಾಧ್ಯಮದ ಸ್ನೇಹಿತರು ಬರಲಿ ಅವ್ರನ್ನ ಯಾರೇ ಬರಲಿ ಅವ್ರನ್ನ ಒಂದೇ ರೀತಿ ನಡ್ಕೊಂಡಿದ್ದೇನೆ. ನಾನು ಮನೆ ಮುಂದೆ ಸಗಣಿಯಿಂದ ಸಾರಿಸ್ತೇವೆ. ಸಂಕ್ರಮಣ ದಿನ ಸಾರಿಸಿ ಅಲ್ಲಿ ಸಗಣಿಯಿಂದ ಏನು ಮೂರ್ತಿನ ಮಾಡಿ ಲಕ್ಷ್ಮೀದು ಅಲ್ಲಿ ಪೂಜೆ ಮಾಡ್ತಾರೆ. ಅದು ಹೋರಾಟ ನಮ್ದು. ನಿನ್ನೆ ನೀವು ಮನೆ ಬಾಗಿಲು ಮುಂದೆ ರಸ್ತೆ ಮೇಲೆ ಸಾಂಕೇತಿಕವಾದಂಥ ಹೋರಾಟಗಳನ್ನು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಮಾಡ್ತಾ ಇದ್ದೀವಿ. ನಿಮಗೆ ಗೋವುಗಳ ಬಗ್ಗೆ ಅರಿವೇ ಇಲ್ಲ, ಹಿಂದೂ ಸಂಸ್ಕೃತಿ ಬಗ್ಗೆ ಅರಿವೇ ಇಲ್ಲ. ಅದನ್ನ ಪ್ರತಿಷ್ಠೆ ಆಗಿತ್ತು. ನಿನ್ನೆ ಹೋಗಿರೋದು ಎಷ್ಟು ಜನ ಅಲ್ಲಿ? ಒಂದು 15 ಜನ. ಇವ್ರು ಕೇಸಲ್ಲೇ ಬರೀತಾರೆ. ಅವರು ಏನೋ PSI ಫಿರ್ಯಾದಿ ಕೊಟ್ಟರೆ ಅದರಲ್ಲೇ ಬರೀತಾರೆ. 15 ಜನ ಅಲ್ಲಿ ನಿಮ್ಮ ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಿ 15 ಜನ ಹೋಗ್ತೀವ. ಒಂದು 500 ಜನ, ಒಂದು 300 ಜನ, 1000 ಜನ ಹೋಗ್ತೀವಿ. ಅಲ್ಲಿ ಅದು ಪೂಜೆ ಮಾಡಿ ಒಂದು ಮನೆಯನ್ನು ಕೊಟ್ಟು ಈ ರೀತಿ ನೀವು ಹಿಂದೂಗಳಿದ್ದೀವಿ, ನಾವೆಲ್ಲ ಹಿಂದೂಗಳಿದ್ದೀವಿ, ಒಬ್ಬ ಗೋತಾಯಿಯ ಕೆಚ್ಚಲನ್ನ ಕಳೆದಿದ್ದಾರೆ, ಅದರ ವಿರುದ್ಧ ನೀವು ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡೋದಕ್ಕೆ ಹೋಗಿರ್ತಕ್ಕಂಥದ್ದು. ಅದು ಪ್ರತಿಭಟನೆ ಅಲ್ಲ, ನಿನ್ನೆ ಹೋಗಿರ್ತಕ್ಕಂಥದ್ದು. ಅದನ್ನು ಸ್ವಪ್ರತಿಷ್ಠೆಯಾಗಿ ತಗೊಳ್ತೀವಿ. ನಾನು ಶಾಸಕನಾಗಿದ್ದೆ. 2 ಬಾರಿ ನನ್ನ ಮನೆ ಮುಂದೆ ಎಲ್ಲ ನನ್ನ ವಿರುದ್ಧ ಘೋಷಣೆ ಕೂತ್ಕೊಂಡು ಬರೋದು. ಪೊಲೀಸ್ನವ್ರು ಬಂದು ಇಲ್ಲಿ 50-20 ಜನ ಪೊಲೀಸರು ಬಂದ್ಬಿಡೋರು. ಬಂದ್ಬಿಟ್ಟು ಸರ್ ಪ್ರತಿಭಟನೆ ಮಾಡಕ್ಕೆ ಬರ್ತಾರೆ, ಗೇಟ್ ಹಾಕ್ಬಿಟ್ಟು ನಿಂತ್ಕೊಂಡ್ಬಿಡ್ತಿದ್ರು. ನಾನು ಅವ್ರನ್ನ ಗೇಟ್ ತೆಗಿಯಪ್ಪ ಅಂತ ತೆಗಿಸಿ ಕುರ್ಚಿಗಳು ಹಾಕಿಸಿ ಅವ್ರಿಗೆಲ್ಲರಿಗೆ ತಿಂಡಿ, ಕಾಫಿ, ಟೀ, ನೀರು ಏನು ಬೇಕು ಬಿಸಿಲಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಮೊದಲು ತಿಂಡಿ ಕಾಫಿ ಕೊಡಿ ಅಂತೀವಿ. ಅವ್ರ ಮನವಿ ತಗೊಂಡು ತಿಂಡಿ ಕಾಫಿ ತಿನ್ನಿಸಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಅಭಿಪ್ರಾಯಗಳನ್ನು ತಾಳ್ಮೆಯಲ್ಲಿ ಸ್ವೀಕಾರ ಮಾಡಿ ಕಳಿಸಿರ್ತಕ್ಕಂಥ ಘಟನೆಗಳನ್ನು ಮಾಧ್ಯಮದ ಸ್ನೇಹಿತರು ನೋಡಿದರೆ, ಪೊಲೀಸ್ ಇಲಾಖೆಯವರು ನೋಡಿದ್ದಾರೆ. ನಿನ್ನೆ ಕೂಡ ಆ ಮಾತು ಹೇಳಿದ್ದೀನಿ. ಯಾವತ್ತೂ ಕೂಡ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡಕ್ಕೆ ಹೋಗಿಲ್ಲ. ಆದರೆ ಇವರು ಜನಪ್ರತಿನಿಧಿಯಾಗಿ ಹೋರಾಟಗಾರರು ಬಂದಾಗ ಅವರು ಗೌರವವನ್ನು ನಡೆಸ್ಕೊಳ್ಳೋದು ಬಿಟ್ಟು ಪೊಲೀಸರು ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಇದೆ. ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ಕೆಲಸ ಇದೆ. ನಾನು ನೇರವಾಗಿ PSI ಕಳಿಸ್ತೀನಿ. ಅವ್ರ ಮಗನ ನಿಲ್ಲಿಸಿದ್ರು. ಅಲ್ಲಿ ನಮ್ಮ ಕೋಪದನ್ನು ಅನಿವಾರ್ಯವಾಗಿ ನಿಲ್ಲಿಸಬೇಕಾಗಿ ನಿಲ್ಲಿಸಿ ಚುನಾವಣೆ ಮಾಡಿದ್ವಿ. ಕೊನೆಗೆ ಅವರು ಚುನಾವಣೆ ಮುಗಿದ ಮೇಲೆ ವಿಧಾನಸೌಧದ ಮುಂದೆ 45 ನಿಮಿಷ ಅವ್ರ ಜೊತೆ ಮಾತಾಡಿದಾಗ ನಾನು ಏನೇನು ಮಾತಾಡಿದ್ದೀನಿ ಕೇಳಿ ಅವ್ರು ಏನೇನು ಮಾತಾಡಿದ್ರು ಹೇಳಿದ್ರು. ನಾನು ಕೇಳಿದೆ, ಯಾಕೆ ನೀವು ರಾಜಕಾರಣ ಮಾಡ್ತೀರಿ ಅಂತ ಕೇಳಿದ್ದೀನಿ ಅವ್ರಿಗೆ. ನಾನು ಹಿರಿಯ ನಾಯಕರಿದ್ದೀವಿ, ನಾನು ಮುದ್ದೇವಾಳ ಬಿಟ್ಟು ನಿಮಗೋಸ್ಕರ ಅಂತ ತಿಳ್ಕೊಂಡ್ರೆ ಏನೋ ಅಂತ ತಿಳ್ಕೊಂಡ್ರೆ ಮುದ್ದೇವಾಳ ಬಿಟ್ಟು ನಾನು ದೇವರಿಪುರಿಗೆ ಬಂದು ನಿಂತ್ಕೊಂಡು ಒಂದೇ ಪಕ್ಷದೆಲ್ಲ ಗುಡ್ಡಾಡಬಾರ್ದು ಅಂತೇಳಿ ಅದು ಬಿಟ್ಟು ನೀವು ಇಲ್ಲಿ ಮಗನ ಸಿಗಿಸಿ ನನ್ನ ಜೊತೆ ನಾಟಕ ಮಾಡಿದ್ವಿ. ಅವಾಗ ಅವ್ರು ಏನೇನು ಮಾತಾಡಿದ್ರು ಹೇಳ್ಬೇಕಾಗಿಲ್ಲ. ದೇಶಮುಖ್ ಕುಮಾರ್ ಗೊತ್ತಿಲ್ಲ. ದೇಶಮುಖ್ ಕುಮಾರ್ ಬಗ್ಗೆ ಏನು ಮಾತಾಡಿದ್ರು ಅಂತ ನನ್ನ ಹತ್ರ ಮಾತಾಡಿದರು. ನನಗೆ ಅವ್ರು ಬದುಕಿಲ್ಲ, ಹೀಗಾಗಿ ಅವ್ರ ಹೆಸರು ತಗೊಳ್ಳೋದು ಒಳ್ಳೆಯದಲ್ಲ ಅಂತ ನಾನು ತಗೊಂಡಿಲ್ಲ. 45 ನಿಮಿಷ ವಿಧಾನಸೌಧ ಮುಂದೆ ಮಾತಾಡಿದ್ರು. ನಾನು ಇಬ್ಬರೇ ಅದಿಯಲ್ಲಿ ಕಾರ್ ನಿಲ್ಲಿಸೋ ಜಾಗದಲ್ಲಿ ನಿಂತ್ಕೊಂಡು ನಾನು ಹೇಳಿದ್ದೀನಿ ಅವತ್ತು, ಈ ರಾಜಕಾರಣ ಬಿಡಿ ಸರಿಯಲ್ಲ ಇದು ಅಂತ. ನಾನು ನಿಮ್ಮನೆ ಬಾಗಿಲಿಗೆ ನಿಮಗೆ ನೀವೇ ದೊಡ್ಡವರು ಕೈ ಮುಗಿದು ಬಂದಿಲ್ಲ. ನನ್ನ ಜೀವನದಲ್ಲಿ ಈ ಕೆಲಸ ಯಾವತ್ತೂ ಮಾಡಿಲ್ಲ. ಉಳಿದು ನೀವು ಏನಾದ್ರು ಹೇಳಿದ್ರೆ ಒಪ್ಕೊಳ್ತು ರಾಜಕಾರಣದಲ್ಲಿ ಹೋರಾಟ ಮಾಡಿದ್ವಿ ಅಂತ. ಆದರೆ ಈ ವಿಷಯದಲ್ಲಿ ಸುಳ್ಳು ಹೇಳ್ತಕ್ಕಂಥ ಕೆಲಸ. ಆ ಸಂದರ್ಭದಲ್ಲಿ ನನ್ನ ಫೋಟೋ ಹಾಕ್ಕೊಂಡು ಓಟ್ ಕೇಳಿಕೊಂಡು ಗೆದ್ದು ಬಂದಿರೋ ಪುಣ್ಯಾತ್ಮ ಬಂದಿದೆ. 2008ರಲ್ಲಿ ನನ್ನ ಫೋಟೋ ಯೂಸ್ ಮಾಡಿದ್ದು ನೀವು ನೆನ್ಪಿಟ್ಕೊಳ್ಳಿ. ನನ್ನ ಫೋಟೋನ ಯೂಸ್ ಮಾಡ್ಕೊಂಡು ನೀವು ರಾಜಕಾರಣದಲ್ಲಿ ಗೆದ್ದು ಬಂದ್ರೆ ಅವತ್ತು. ಅದು ಬಿಟ್ಟು ನಾನೇನು ಮನೆ ಬಾಗಿಲು ಸುಳ್ಳು ಹೇಳಿ ರಾಜಕಾರಣ ಮಾಡೋದನ್ನ ನಿಲ್ಲಿಸ್ಬೇಕು.
ಮಾಡ ರಾಜಕಾರಣ. ನೀವೇನು ಹೋರಾಟ ಮಾಡ್ತಿದ್ವಿ ಮಾಡಿ, ನಾವೇನು ಹೋರಾಟ ಮಾಡ್ತೀವಿ, ಜನ ಆಶೀರ್ವಾದ ಮಾಡ್ತಾರೆ. ಇವತ್ತೇನು ನಿಮಗೆ 5 ಸಾರಿ 6 ಸಾರಿ MLA ಮಾಡಿದ್ದಾರೆ. ಅವ್ರು ಜನರ ಋಣ ತಿಳಿಸ್ರಿ, ಜನರ ಋಣ ಇಟ್ಕೊಂಡು ಹೋಗ್ಬಿಡಿ. 6 ಸಾರಿ MLA ಮಾಡಿದ್ದು ಅವ್ರ ಋಣ ತಿಳಿಸ್ರಿ ಮೊದಲು. ಇನ್ಫ್ಯಾಕ್ಟ್ ನನ್ನ ಋಣ ನಿಮ್ಮಲ್ಲಿ, ನನ್ನ ಋಣ ನಿಮ್ಮಲ್ಲಿ ಅಂತಲ್ಲ. ಈಗಾಗಲೇ ಸಿಟಿ ರವಿ ಕೇಸಲ್ಲಿ ಪೊಲೀಸ್ ಇಲಾಖೆಗೆ ಕರ್ನಾಟಕ ಜನ ಚೀತು ಅಂತ ಗೊತ್ತಿದೆ. ಯಾವ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯನ ರಾತ್ರಿ ಎಲ್ಲ ಓಡಾಡಿಸಿದ್ದಾರೆ. ನಿನ್ನೆನೂ ಕೂಡ ಒಂದು 500 ಜನ ಒಂದು 2-3 ವ್ಯಾನ್ ಕಳಿಸಿದ್ದಾರೆ. ಆಮೇಲೆ ಈ ವ್ಯಕ್ತಿ ಬೆಳಗ್ಗೆದ ರಾಜಕಾರಣ ಮಾಡ್ತಾರೆ. ಅದಕ್ಕೆ ಒಂದು ಶಾಸಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇನ್ಮೇಲೆ ನಾನು ವೈಯಕ್ತಿಕವಾಗಿ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ತೀನಿ. ನೀವು ಮನೆ ಬಾಗಿಲಿಗೆ ಬಂದ್ರೆ ಒಂದು ಸಾಕ್ಷಿ ಇದ್ರೆ ಕೊಡಿ. ಇವತ್ತು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಒಂದೇ ಒಂದು ಸರಿ ಇವರೇನು ಮುನ್ನಾದಿಯವರೆಲ್ಲೇ ಕೂತಿದ್ದಾರೆ. ಇವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಲ್ಲೋ ಸಂದರ್ಭದಲ್ಲಿ ನಾನು ತಾಳಿಕೋಟೆಯಲ್ಲಿದ್ದೆ. ನೆನಪು ಮಾಡ್ತೀನಿ ಅವ್ರಿಗೆ. ನಾನು ತಾಳಿಕೋಟೆಯಲ್ಲಿದ್ದೆ. ನನಗೆ ಫೋನ್ ಮಾಡಿದ್ರು ಸಾಯಂಕಾಲ. ಫೋನ್ ಮಾಡಿ, ಏನ್ರಿ ನಮ್ಮ ಮನೆ ಹೊಡಿತಾ ಇದ್ದಾರೆ. ನಾನೊಂದು ಮಾತು ಹೇಳಿದೆ, ನಾನಂತೂ ನಿಮ್ಮ ಮನೆ ಹೊಡಿ ಕೆಲಸ ಮಾಡ್ತಾ ಇಲ್ಲಪ್ಪ, ಯಾಕೆ ಫೋನ್ ಮಾಡ್ತಿದ್ದೆ? ಅಲ್ಲಿ ಇವ್ರು ದತ್ತಪುತ್ರನ ನಾನು ಕಾಂಗ್ರೆಸ್ನಾಗಿದ್ದೆ. ನಾನು ಅಲ್ಲೂರು ಕಾಂಗ್ರೆಸ್ನಾಗ MLA ಆದರೂ ಸಹಿಸ್ಕೊಂಡಿಲ್ಲ ಪುಣ್ಯಾತ್ಮ. ನಾನು ದೇವರಿಬ್ಬರಿಗೆ MLA ಜನ ಸಹಿಸ್ಕೊಂಡಿಲ್ಲ. ಅಲ್ಲಿ ಇವ್ರು ದತ್ತಪುತ್ರನ ಅಲ್ಲಿ JDS ಕಳಿಸಿ ಚುನಾವಣೆಗೆ ಮುಗಿಸಿದ್ರು. ನಾನು ಅವಾಗ ನಾನೇನು ಅವ್ರನ್ನ ಕೇಳಕ್ಕೋಲ್ಲ, ಅವರೇ ಫೋನ್ ಮಾಡಿ ಇಲ್ಲ ನಾನು ಪ್ರಕೃತಿಗೆ ತಮ್ಮ ಟಿಕೆಟ್ ಕೊಡಬೇಕಂತ ಮಾಡಿದ್ವಿ ಅಂತ ಫೋನ್ ಮಾಡಿದ್ದೆ. ಕೇಳಿ ಅವ್ರಿಗೆ ನಾನು ಹೇಳಿದೆ, ನೋಡ್ರಿ ನಿಮ್ಮ ಕುಟುಂಬದಲ್ಲಿ ನಾನು ತೊಂದರೆ ಮಾಡ್ತಕ್ಕಂಥ ಆ ರೀತಿ ರಾಜಕಾರಣ ಮಾಡೋದು ನನ್ನ ಜೀವನದಲ್ಲಿ ಇಲ್ಲ. ನೀವು ಏನಿದ್ರು ಹೇಳಿ, ಬೇಕಾದ್ರೆ ನಾನು ಮಾತಾಡ್ತೇನೆ ಮುನ್ನಾದನಿಯವರಿಗೆ ಅಂತ ಹೇಳಿದೆ. ಇವತ್ತು ನಾನು ಇವತ್ತಿಗೆ ಮಾತಾಡಿಲ್ಲ ಮುನ್ನಾದನಿಯವರ ವಿಷಯ ಬಂತು ಅಂತ ದಯಮಾಡಿ ಕ್ಷಮಿಸಿ. ನಾನು ತಪ್ಪಿದ್ದು, ಯಾಕಂದ್ರೆ ವಿಷಯ ಅವರು ಪ್ರಸ್ತಾಪ ಮಾಡಿದ್ದೀರ ಅನ್ನೋದಕ್ಕೆ ನಾನು ಪ್ರಸ್ತಾಪ ಮಾಡಿದ್ದೆ. ನಾನು ಹೇಳಿದೆ, ನೋಡ್ರಿ ನನ್ನ ತಮ್ಮನ್ನೆಲ್ಲ ನಾನು ನಿಲ್ಲಿಸುವಂಥ ರಾಜಕಾರಣ ಮಾಡಲ್ಲ, ರಾಜಕಾರಣದ ನಾನು ಒಬ್ಬನೇ ಇರೋದು. ಅವ್ರು ಬಂದಾಗ ರಾತ್ರಿ 8:30, ನಾನು ಇವತ್ತು ನೆನಪಿದೆ. ನಾನು ರಾತ್ರಿ 8:30 ನಾನು ಅಲ್ಲೇ ಅವ್ರ ಮಗನ ನಿಲ್ಲಿಸ್ತಾ ಇದ್ದಾರೆ ಅಂದಾಗ ನಾನು ಒಂದು ಮಾತು ಹೇಳಿದೆ ಅವರಿಗೆ, ನೋಡ್ರಿ ನಾವಿಬ್ಬರು ಒಂದೇ ಪಕ್ಷದಲ್ಲಿದ್ದೀವಿ. ನೀವು ಅಲ್ಲಿ ನಿಮ್ಮ ಮಗನ ನಿಲ್ಲಿಸೋದ್ರಿಂದ ಸರಿಯಾದ ಮೆಸೇಜ್ ಹೋಗಲ್ಲ. ಬೇಕಿದ್ರೆ ನಿಮ್ಮ ಮಗನಿಗೆ ನಾನೇ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ, ಆಯ್ತು ನಾನು ನೀವು ಎಲ್ಲಿದ್ದೀನಿ ಹೇಳ್ರಿ ಮಾತಾಡೋಣ ಅಂತೇಳಿ 8:30 ರಾತ್ರಿ 8:30 ಇದೇ ಹುಡ್ಕೋದಲ್ಲಿ ಬಂದಿದ್ದೀವಿ. ನನ್ನ ಜೊತೆಗೆ ಯಾರ್ಯಾರಿದ್ರು ಅಂತ ಹೇಳ್ತೀನಿ. ಪಂಚಮೂರು ದೇಸಾಯಿ ಇವತ್ತಿಗೆ ಇರೋರು, ಅವ್ರು ಬರ್ತಿದ್ರು ಕೇಳೋದು. ಯಾರಿಗೆ DS ಬಂದಿದ್ರು, ಇನ್ನೊಬ್ಬರು ಯಾರೋ ಒಂದು ಇಬ್ಬರಿದ್ರು. ನಾನು ಇನ್ನೂ ನೆನಪಿದೆ. ಎಲ್ಲರೂ ಆರಾಮಾಗಿ ಏನು ಜಮಖಾನ ಇವರು ನಾಡ್ಬೋದು, ನಾವು ಎಲ್ಲರೂ ಕೂತ್ಕೊಂಡಿದ್ದೀವಿ. 8:30 ಹೋದ್ರು 9:30 ತನಕ ಕೂತ್ಕೊಂಡು ಆ ವಿಷಯ ಅವರು ಪ್ರಸ್ತಾಪ ಮಾಡಲಿಲ್ಲ, ನಾನು ಪ್ರಸ್ತಾಪ ಮಾಡಿದೆ. ಅಷ್ಟೇ ಎದ್ದು ಬಂದ್ವಿ. ಬಹುಶಃ ಅವ್ರ ಮನೆಗೆ ಏನಾದ್ರು ನಮ್ಮ ಜೀವನದಲ್ಲಿ ಹೋಗಿದ್ರು ಒಂದು ಸಾರಿ, ಯಾವ್ದಾದ್ರು ಕಚೇರಿನೋ ಮನೆನೋ ಗೊತ್ತಿಲ್ಲ ನನಗೆ ಹುಡುಕದಲ್ಲಿ, ಅಲ್ಲಿ ಒಂದು ಸರಿ ಗೊತ್ತಿಲ್ಲ. ಅದು ಬಿಟ್ಟರೆ ಯಾವುದೋ ಒಂದು ಮದುವೆದ ಇನ್ವಿಟೇಷನ್, ಯಾವುದೋ ಒಂದು ನಮ್ಮ ತಮ್ಮನ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಬೆಂಗಳೂರು ಅವ್ರ ಮನೆಗೆ ಹೋಗಿದ್ವಿ ಒಂದು ಸಾರಿ. ನಮ್ಮ ತಮ್ಮನ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಒಂದು ಸಾರಿ ಅವ್ರ ಮನೆಗೆ ಹೋಗಿದ್ವಿ. ಮತ್ತು ಒಂದು ನೆನಪಿರಲಿಲ್ಲ ಅಂದರೆ ಇನ್ನೊಂದು ನೆನಪು ಮಾಡ್ತೀನಿ ಅವ್ರು.